ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ 92 ವರ್ಷಗಳನ್ನು ಪೂರೈಸಿ ದೇಶದಲ್ಲೇ ಅತ್ಯಂತ ಮಾದರಿ ಮತ್ತು ಹಿರಿಯ ಸಂಘಗಳಲ್ಲಿ ಒಂದಾಗಿದೆ. ಈ ಸಂಘವನ್ನು ಕಟ್ಟಿ ಬೆಳೆಸಲಿಕ್ಕೆ ಪತ್ರಿಕೋದ್ಯಮದ ಇಬ್ಬರು ದಿಗ್ಗಜರು ಅವ್ರದ್ದೇ ಆದಂಥ ಶ್ರಮ ಹಾಕಿದ್ದಾರೆ. ಅದರಲ್ಲಿ ಆಂದೋಲನ ದಿನಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾದ ರಾಜಶೇಖರ್ ಕೋಟಿ ಅವರು, ಹಾಗೆಯೇ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಸಂಸ್ಥಾಪಕರು ಮತ್ತು ಸಂಪಾದಕರಾಗಿದ್ದಂಥ ಶ್ರೀ KB ಗಣಪತಿ ಸರ್ ಅವರಿಬ್ಬರೂ ಕೂಡ ಈ ಸಂಘದ ಏಳಿಗೆ ಮತ್ತು ಬೆಳವಣಿಗೆಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದಂಥವರು. ನಾವು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವೇದಿಕೆಯಲ್ಲಿ ಗಣಪತಿ ಸರ್ನ ಮತ್ತು ಕೋಟಿ ಸರ್ ಇಬ್ಬರನ್ನು ಕೂಡ ಒಂದೇ ವೇದಿಕೆ ಮೇಲೆ ನೋಡಿದಂಥ ಅವಕಾಶವೂ ನಮಗೆ ಸಿಕ್ತು. ಹಾಗೆಯೇ ಅವರಿಬ್ಬರ ಸುಪುತ್ರರು ರವಿ ಕೋಟಿಯವರು ಮತ್ತು ವಿಕ್ರಮ್ ಮುತ್ತಣ್ಣವರು ಕೂಡ ನಮ್ಮ ಜೊತೆ ಕೂತ್ಕೊಳ್ಳೋಂಥ ಅವಕಾಶವೂ ನಮ್ಗೆ ಎರಡೂ ಸಿಕ್ತು. ಎರಡು ತಲೆಮಾರುಗಳು ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಸಾಕ್ಷಿ ಪ್ರಜ್ಞೆಗಳಾಗಿ ಇವತ್ತು ಸೇರಿರೋದಿದೆಯಲ್ಲ, ಅದು ನಿಜವಾಗಲೂ ಅತ್ಯಂತ ನನಗೆ ವೈಯಕ್ತಿಕವಾಗಿ ತುಂಬ ಸ್ಮರಣೀಯವಾದಂಥ ಕ್ಷಣ. ನಮ್ಮ ಛಾಯಾಗ್ರಾಹಕರು ಕ್ರಿಯಾಶೀಲರು, ಮೈಸೂರಿನ ಛಾಯಾಗ್ರಾಹಕರು ಕ್ರಿಯಾಶೀಲರು. ಬಹುಶಃ ದೇಶದ ಯಾವುದೇ ಮೂಲೆಗಳಲ್ಲಿ, ಅದು ರಾಜ್ಯ ಮಟ್ಟದ್ದಾಗಿರಲಿ, ಅಂತಾರಾಜ್ಯದ್ದಾಗಿರಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ್ದಾಗಿರಲಿ, ಮೈಸೂರಿನ ಛಾಯಾಗ್ರಾಹಕರು ಅವರ ಕೌಶಲ್ಯ ಮತ್ತು ಪ್ರತಿಭೆಯನ್ನು ತಮ್ಮ ಪ್ರಶಸ್ತಿಗಳ ಮೂಲಕ ಪಡ್ಕೊಂಡಂಥವ್ರು. ಫಾರ್ ಎಕ್ಸಾಂಪಲ್, ಈಗ ಬಸವಣ್ಣವ್ರಿಗೆ ವಯಸ್ಸು ಒಂದು 62-64 ವರ್ಷ, ಅಂದರೆ 80 ಪ್ರಶಸ್ತಿ ಬಂದಿದೆ ಅವ್ರಿಗೆ, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮೈಸೂರಿನ ಛಾಯಾಗ್ರಾಹಕರು ಅತ್ಯಂತ ವೃತ್ತಿಪರರು, ವೃತ್ತಿಯನ್ನು ಅತ್ಯಂತ ಗೌರವಿಸೋರು ಮತ್ತು ಪ್ರೊಫೆಷನಲಿಸಮ್ನ ಕಾಪಾಡ್ಕೊಂಡು ಬಂದಿರೋಂಥವ್ರು. ಆ ಕಾರಣಕ್ಕಾಗಿಯೇ ಪ್ರತಿ ವರ್ಷ 10 ಪ್ರಶಸ್ತಿಗಳು ನಮ್ಮ ಛಾಯಾಗ್ರಾಹಕರಿಗೆ ಬರ್ತಾ ಇದೆ. ಇವತ್ತು ಅಸೋಸಿಯೇಷನ್ ಮೂಲಕ ಇಬ್ಬರು ಮಹನೀಯರ ಹೆಸರಿನಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ನಮ್ಮ ಪತ್ರಕರ್ತರ ಮಕ್ಕಳಿಗೆ, ಒಂದು ಜಸ್ಟ್ ಕನ್ನಡದ ಕೊಳ್ಳೇಗಾಲ ಮಹೇಶ್ ಅವ್ರ ಮಗಳು, ವಾರ್ತಾ ಭಾರತೀಯ ಸತೀಶ್ ಅವರ ಮಗಳು, ಮತ್ತು ವಿಜಯವಾಣಿ ಪತ್ರಿಕೆಯ ರಘುರಾಮ್ ಅವರ ಮಗಳು, ಈ ಎಲ್ಲರಿಗೂ ಕೂಡ ಇವತ್ತು ಗುರುತಿಸಿ, ಆಮೇಲೆ ನಮ್ಮ ಸಂಯುಕ್ತ ಕರ್ನಾಟಕದ ಹಿರಿಯ ಉಪಸಂಪಾದಕರು MT ಮಹಾದೇವ್ ಅವರ ಸುಪುತ್ರಿ, ಎಲ್ಲರಿಗೂ ಕೂಡ ಗುರುತಿಸುವಂಥ ಕೆಲಸ ಮಾಡಿದ್ರಿ. ಇವತ್ತು ನನಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಕಳೆದ 2 ವರ್ಷ ಅವಧಿಯಲ್ಲಿ 2014-15ರಲ್ಲಿ ನಾವು ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಶಿಕ್ಷಣ ನಿಧಿಯನ್ನು ಸ್ಥಾಪನೆ ಮಾಡಿದ್ವಿ. ಆವತ್ತಿಂದ ಇವತ್ತುವರೆಗೂ ಕೂಡ SSLC ಮತ್ತು PUC ಓದಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಮೊದಲು ಅವಧಿಗೆ ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ವಿಕ್ರಮ್ ಸರ್ SSLC ಪಾಸ್ ಆದಂಥ ಮಕ್ಕಳಿಗೆ 10,000, PUC ಪಾಸ್ ಆದಂಥ ಮಕ್ಕಳಿಗೆ 15,000 ಕೊಡ್ತಾಯಿದ್ವಿ. ಇವತ್ತು 24-25ನೇ ಸಾಲು ಮತ್ತು 25-26ನೇ ಸಾಲಿನಲ್ಲಿ 61 ಜನ ಪತ್ರಕರ್ತರ ಮಕ್ಕಳಿಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ 3,05,000 ರೂಪಾಯಿಗಳ ಶಿಕ್ಷಣ ನಿಧಿಯನ್ನು ಇದುವರೆಗೆ ಕೊಟ್ಟಿದ್ದೀವಿ, ವಿತರಣೆ ಮಾಡಿದ್ದೀವಿ. ಈ ಸತಿನೂ ಕೂಡ ಬಹುಶಃ 30-40 ಸದಸ್ಯರುಗಳು ಬರ್ಬೋದು. ಯಾಕೆಂತಂದರೆ ಕನಿಷ್ಠ ಯಾಕೆ ಅದನ್ನು ಮಾಡಿದ್ವಿ ಅಂದರೆ, ಪತ್ರಕರ್ತರ ಮಕ್ಕಳಿಗೆ ನನ್ನ ತಂದೆ ಪತ್ರಕರ್ತ ಆಗಿರೋ ಕಾರಣಕ್ಕಾಗಿ ನನ್ನನ್ನು ಇಷ್ಟು ದೊಡ್ಡ ವೇದಿಕೆ ಮೇಲೆ ಕರೆಸಿ ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ, ತಂದೆಯ ಬಗ್ಗೆ, ತಂದೆಯ ಶ್ರಮದ ಬಗ್ಗೆ, ತಂದೆಯ ವೃತ್ತಿ ಬಗ್ಗೆ, ತನ್ನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಗೌರವ ಬರಲಿ, ಪ್ರೀತಿ ಬರಲಿ. ಯಾಕಂದರೆ ನಾವು ಹೆಚ್ಚು ಬಯಸ್ಕೊಳ್ಳೋರೆ, ನೀನೇನು ಕೆಲಸ ಮಾಡ್ತಾಯಿದ್ಯಾ, ಪತ್ರಕರ್ತ ಅಂತ ಬೆಳಿಗ್ಗೆ ಹೋಗ್ತೀಯಾ, ರಾತ್ರಿ ಬರ್ತೀಯಾ, ನಮಗೇನು ಗೊತ್ತಾಗಲ್ಲ ಅಂತಂತಾರೆ. ಆದರೆ ಪತ್ರಕರ್ತರ ಮಕ್ಕಳಿಗೆ ಈ ಸಮಾಜ ಗೌರವಿಸುತ್ತೆ ಅನ್ನೋವಂಥ ಒಂದು ವಾತಾವರಣ ಅವರ ಮಕ್ಕಳಿಗೆ ಗೊತ್ತಾದರೆ ತಂದೆಯ ಬಗ್ಗೆ, ತಂದೆಯ ವೃತ್ತಿಯ ಬಗ್ಗೆ ಗೌರವ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ. ಅದರದ್ದು ಮುಂದುವರೆದ ಭಾಗವಾಗಿ ಮೈಸೂರು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ಇವತ್ತು ಈ ರಾಜಶೇಖರ್ ಕೋಟಿ ಸರು ಮತ್ತು ಗಣಪತಿ ಸರ್ ಹೆಸರಿನಲ್ಲಿ ಕೊಡ್ತಾಯಿದ್ರಿ. ನಮಗಾದರೂ ಅನ್ಸೋದು ಏನಪ್ಪ ಅಂದರೆ, ಯಾವತ್ತೂ ಒಳ್ಳೆಯದು ಒಳ್ಳೆಯದೇ ಮತ್ತು ಯಾವತ್ತೂ ಸಾಧನೆಯೇ. ಇವತ್ತು ಮೈಸೂರು ಪತ್ರಿಕೋದ್ಯಮ ಅಂತಂದರೆ ಎಷ್ಟೇ ಜನ ಪತ್ರಕರ್ತರು ಬರಲಿರಿ, ಎಷ್ಟೇ ಪತ್ರಿಕೆಗಳು ಬರಲಿರಿ, ಎಷ್ಟೇ ಜನ ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡಲಿರಿ, ಆದರೆ ಮೈಸೂರಿನ ಪತ್ರಿಕೋದ್ಯಮ ಅಂತಂದರೆ ನಾವು ರಾಜ್ಯ ಬಿಟ್ಟೋದ್ರು ಅಷ್ಟೇ, ದೇಶ ಬಿಟ್ಟೋದ್ರು ಅಷ್ಟೇ, ಮೈಸೂರು ಪತ್ರಕರ್ತರು ಅಂತ ಹೇಳ್ದಂಗೆ ಹೇಳೋದು ಎರಡೇ ಹೆಸರು, ಅದು ಒಂದು ರಾಜಶೇಖರ್ ಕೋಟಿಯವರು ಮತ್ತು ಒಂದು KB ಗಣಪತಿಯವರು. ಅಂತಹ ಒಂದು ಮಾಧ್ಯಮದೊಳಗಡೆ ಅಂಥ ಒಂದು ಅಸ್ಮಿತೆಯನ್ನು ಮೈಸೂರು ಪತ್ರಿಕೋದ್ಯಮಗಳಿಗೆ 2 ಜೀವಗಳು ಬಹುದೊಡ್ಡ ಅಸ್ಮಿತೆಯನ್ನು ಉಳಿಸೋಗಿದ್ದಾರೆ. ಅದರ ಜೊತೆಗೆ ಕೇವಲ ಅವರು ಹೆಸರು ಉಳಿಸೋಗಿದ್ದಲ್ಲ, 100 ಜನ ಪತ್ರಕರ್ತರನ್ನ ಕನ್ನಡ ಪತ್ರಿಕೋದ್ಯಮಕ್ಕೆ, ಆಂಗ್ಲ ಪತ್ರಿಕೋದ್ಯಮಕ್ಕೆ 100 ಪತ್ರಕರ್ತರನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ಯಾರಾದರೂ ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಏನಾದರೂ ಯಶಸ್ವಿ ಪತ್ರಕರ್ತರ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ 2 ಪತ್ರಿಕೆಯ ನಂಟು ಇದ್ದೇ ಇರ್ತದೆ. ಒಂದು ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು, ಆಂದೋಲನ. ಇನ್ನು 30 ವರ್ಷ 40 ವರ್ಷ ಆಗಿರೋ ಪತ್ರಕರ್ತರನ್ನ ಯಾರದೇ ಚರಿತ್ರೆ ಅಂತ ತಗೊಳ್ಳಿ, ಯಾರದೇ ಪ್ರೊಫೈಲ್ ತಗೊಳ್ಳಿ, ಅವ್ರ ಆಂದೋಲನವನ್ನು ಮತ್ತು ಮೈಸೂರು ಮಿತ್ರವನ್ನು ಸ್ಪರ್ಶಿಸಿಯೇ ಪತ್ರಿಕೋದ್ಯಮದಲ್ಲಿ ತಮ್ಮ ನೆಲೆಯನ್ನು ಇರೋವಂಥದ್ದು ಅಕ್ಷರಶಃ ಸತ್ಯ. ಅಂಥ ಇಬ್ಬರು ದಿಗ್ಗಜರ ಹೆಸರಿನಲ್ಲಿ ನೀವು ಪ್ರತಿಭಾ ಪುರಸ್ಕಾರ ಕೊಟ್ಟಿರೋಂಥದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ವೈಯಕ್ತಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೇರೆ ಬೇರೆ ಸ್ತರಗಳಲ್ಲಿ ಪತ್ರಕರ್ತರು ಇವತ್ತು ಬದುಕನ್ನು ನಡೆಸ್ತಾ ಇರೋದ್ರಿಂದ ಮತ್ತು ಅವ್ರ ಮಕ್ಕಳು ಬೇರೆ ಬೇರೆ ವಾತಾವರಣದಲ್ಲಿ ಶಿಕ್ಷಣವನ್ನು ಪಡಿತಾ ಇರೋದ್ರಿಂದ ನಾವು ಯಾವುದೇ ತಾರತಮ್ಯ ಮಾಡೋದು ಬೇಡ. ನಮ್ಮ ಮಕ್ಕಳು ಪಾಸಾದ ಮಕ್ಕಳೆಲ್ಲ ನಮಗೆ ಪ್ರತಿಭಾವಂತರೇ,
ಹಾಗಾಗಿ ಅವರಿಗೆ ಪಾಸಾದವ್ರಿಗೆಲ್ಲ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅನ್ನೋ ಕಾರಣಕ್ಕಾಗಿಯೇ ನಾವು ಪ್ರತಿಭಾ ಪುರಸ್ಕಾರ ಸ್ಥಾಪನೆ ಮಾಡಿದ್ದೀವಿ. ಇನ್ನೊಂದು 15 ದಿನ, ಒಂದು ತಿಂಗಳಲ್ಲಿ ಈ ಸಾಲಿನ ಪ್ರತಿಭಾ ಪುರಸ್ಕಾರವನ್ನು ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ನಾವು ನಿಮ್ಮನ್ನೆಲ್ಲರನ್ನೂ ಕೂಡ ಗುರುತಿಸುವಂಥ ಮತ್ತು ಗೌರವಿಸುವಂಥ ಕೆಲಸ ಮಾಡ್ತೇವೆ.